टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೀಗೆ ಗಾಳಿ ನೀರು ಮಾಡಿಬಿಟ್ರೆ ಅದು ಸರಿಯಾಗಿ ಹೋಗ್ಬಿಡುತ್ತೆ ಬಿಡಿ ಅಂತ ಜನ ಹೇಳ್ತಾ ಇದ್ದಾರೆ. ನೀರು ಮಾಡ್ತಾ ಇದ್ದಾರೆ ಬಿಡಿ, ಅದೇನು ಸಮಸ್ಯೆ ಇಲ್ಲ. ಗಾಳಿಗೇನು ಹಾಕೋಕೆ ಇನ್ನೂ ಅವಕಾಶ ಬಂದಿಲ್ಲ, ಓಕೆ. ಬಟ್ ಕರೆಂಟ್ ಹಾಕೋಕೆ ಅವಕಾಶ ಇದೆಯಲ್ಲ, ಅದು ವಿದ್ಯುತ್ ದರ ಏರಿಕೆ ಕೂಡ ಆಗಿದೆ. KERC ವಿದ್ಯುತ್ ದರ ಏರಿಕೆಯ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸಾ ಹೆಚ್ಚಳ ಆಗಿದೆ. ಮತ್ತೆ ಏಪ್ರಿಲ್ 1ರಿಂದಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ನಿನ್ನೆ ಅಧಿಕೃತವಾಗಿ ನೂತನ ದರವನ್ನು ಘೋಷಿಸಿದೆ KERC. ಬಹಳ ಮಂದಿ ಈಗ ವಿದ್ಯುತ್ ಬಿಲ್ ಕಟ್ತಾ ಇಲ್ಲ. ಗೃಹ ಜ್ಯೋತಿ ಕಾರಣದಿಂದಾಗಿ 200 ಯೂನಿಟ್ ತನಕ ಅವನೇನು ಆವರೇಜ್ ಮಾಡ್ಕೊಂಡು 200 ಯೂನಿಟ್ ತನಕ ಅವರಿಗೆ ಫ್ರೀ ಇದೆ ಅನ್ನುವಂಥದ್ದು ಈಗ ಒಂದು ವಿಚಾರ. ಅಕಸ್ಮಾತ್ ಏನಾದರೂ 200 ಯೂನಿಟ್ ಅಥವಾ ನಿಮ್ದು ಆವರೇಜ್ ಏನಾದರೂ ದಾಟಿ ಬಿಲ್ ಬಂದರೆ ಅವಾಗ ಇದರ ಹೊಡೆತ ನಿಮ್ಗೆ ಗೊತ್ತಾಗುತ್ತೆ. ಅದರ ಜೊತೆಗೇನೆ ಈ ಮುಂಬರುವಂಥ ದಿನಗಳಲ್ಲಿ ಆಗ್ಬೋದಾ ಅಂತ ಬದಲಾವಣೆಯಲ್ಲಿ ಏನಾದರೂ ಈ ಥರದ ಗೃಹ ಜ್ಯೋತಿಯ ಈ ಯೋಜನೆ ಏನಿತ್ತು ಅದನ್ನು ಮುಂಬರುವಂಥ ಸರ್ಕಾರಗಳು ಅಥವಾ ಇದೇ ಕಾಂಗ್ರೆಸ್ ಸರ್ಕಾರ ಇದು ಮುಂದೆ ಏನಾದರೂ ಆದಂಥ ಹಿಂದೆ ಏನಾದ್ರು ಪಡ್ಕೊಂಡ್ರೆ ಈ ಯೋಜನೆಯನ್ನು, ಆಗ ಜನ ಈಗ ಕಟ್ತಾ ಇರೋದಕ್ಕಿಂತ ಎಷ್ಟು ಹೆಚ್ಚಿಗೆ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು ಪ್ರಶ್ನೆ. ಸೊ ಹಾಗಾಗಿ ಒಂದು ಕಡೆ ಫ್ರೀ ಅನ್ನುವಂಥದ್ದು ಏನೋ ಕೊಡ್ತಾ ಇದ್ದಾರೆ, ಹೌದು. ಬಟ್ ಅಕಸ್ಮಾತ್ ಆ ಫ್ರೀಯಿಂದ ಹೊರಗೆ ಬಂದಿದ್ದೇ ಆದಲ್ಲಿ ಅಥವಾ ಅವ್ರು ಕೊಡ್ತಾ ಇರುವಂಥ ಲಿಮಿಟನ್ನು ಕ್ರಾಸ್ ಮಾಡಿದ್ದಾದಲ್ಲಿ ಭಾಳ ದುಬಾರಿ ದರವನ್ನು ಕೊಡಬೇಕಾಗುತ್ತೆ. ಯಾಕಂತಾದರೆ ವಿದ್ಯುತ್ ದರ ಕೂಡ ಹೆಚ್ಚಿಗೆ ಆಗಿದೆ. ಪ್ರತಿ ಯೂನಿಟ್ಗೆ 36 ಪೈಸಾ. ಜನ ಏನು ಮಾತಾಡ್ಯಾರೆ ಬನ್ನಿ ಕೇಳೋಣ. ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ಬಸ್ ದರ ಜಾಸ್ತಿ ಆಗಿದೆ. ಇದು ಅವಶ್ಯಕತೆನೇ ಇಲ್ಲ ಸರ್. ಫ್ರೀ ಸ್ಕೀಮ್ ಕೊಟ್ಟು ಇದು ಗುರುತಿಸ್ಬೇಕು ಸರ್. ಯಾರು ಅಂದರೆ ತೀರಾ ಬಡವರು ಇರ್ತಾರೆ ಅಂಥವ್ರಿಗೆ ಗುರುತಿಸಿ, ಇನ್ನು ನೀವು 100 ರೂಪಾಯಿ ಕೊಡಲಿ 1000 ರೂಪಾಯಿ ಕೊಡಿ ಬೇಡನ್ನಲ್ಲ. ಯಾಕಂದರೆ ಅವರು ಜೀವನ ಮಾಡೋಕ್ಕೆ ಕಷ್ಟ ಇರುತ್ತೆ, ಅಂಥವ್ರಿಗೆ ಕೊಡಬೇಕು. ಯಾವುದೇ ಗೌರ್ಮೆಂಟ್ ಬರಲಿ ಫ್ರೀ ಮಾತ್ರ ಕೊಡಬಾರ್ದು, ಅವಶ್ಯಕತೆ ಇದ್ದವರಿಗೆ ಅಷ್ಟೇ ಕೊಡಬೇಕು. ಬಸ್ ಅದೆಲ್ಲ ಮಾಡಿದಾರಲ್ಲ, ವಿದ್ಯುತ್ ಅದು ಇದೆಲ್ಲ ಅದಕ್ಕೆ ಯೂಸ್ ಮಾಡ್ಕೋತಿದ್ದಾರೆ. ಅದ್ರಗೋಸ್ಕರನೇ ಇದು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಕರೆಂಟ್ ಬಿಲ್ಲು ಮತ್ತು 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಫ್ರೀ ಅಂತ ಕೊಟ್ಟಿಗೆ ಅಂದರೆ ಈ ಕಡೆ ಇದು ಜಾಸ್ತಿ ಮಾಡಿ ಅಲ್ಲಿ ತೊಗೋತಾ ಇದ್ದಾರೆ ಅಷ್ಟೇ, ಮತ್ತೊಂದು ಏನಿಲ್ಲ. ಅದಕ್ಕೆ ಬಿಟ್ಟು ಮತ್ತೊಂದು ಆಪ್ಷನ್ ಇಲ್ಲ ಅವರಿಗೆ. ರೇಟ್ ಏರಿಸ್ಬೇಡ್ರಿ ಸರ್, ಕಂಟಿನ್ಯೂ ಏರ್ತಾ ಇದೆ. ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ನಾರ್ಮಲ್ ಪರ್ಸನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದು ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಇದು ಎವ್ರಿ ಟೈಮ್ ಏರಿಸ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಬಹಳ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಿದರೆ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳ್ತಾ ಇದ್ರು, ಆದರೆ 2 ವರ್ಷಗಳಲ್ಲಿ ಎಲ್ಲ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನನ ಮರಣ ಪ್ರಮಾಣ ಪತ್ರ ಅದು ಕೂಡ ಇವರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಸರ್ಕಾರ ಹೆಚ್ಚು ಕಡಿಮೆ 2 ವರ್ಷಗಳಾಗ್ತಿದೆ ಬಂದು. ನಾವು ಹೇಳಿದ ಮೊದಲ ಬಾರಿಗೆ ಅವರು ಎಲ್ಲ ಬೆಲೆ ಏರಿಕೆಗಳನ್ನು ನಾನು ವಿರೋಧ ಮಾಡ್ತೇನೆ, ನಮ್ಮ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ದರು. ಬಂದ ತಕ್ಷಣ ಪೆಟ್ರೋಲ್ ರೈಸ್ ಆಯಿತು, ಡೀಸೆಲ್ ರೈಸ್ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಯಿತು. ಎಲ್ಲ ಒಂದಾದ್ಮೇಲೆ ಎಲ್ಲ ಆಗ್ಬಿಟ್ಟಿದೆ. ಈಗ ಪಾಣಿ ಬೇಕಾ ರೈಸ್ ಆಗಿದೆ, ಎಲ್ಲ ಹೆಚ್ಚು ಕಡಿಮೆ 200%, 300%. ಡೆತ್ ಸರ್ಟಿಫಿಕೇಟ್ಗೆ ರೈಸ್ ಆಗಿದೆ, ಜನನ ಮರಣದ ಎಲ್ಲ ಇವು ರೈಸ್ ಆಗಿದೆ. ಇನ್ಯಾವುದಕ್ಕೆ ಉಳಿದಿರಲಿಲ್ಲ ಅವ್ರಿಗೆ.